ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಫ್ರೆಂಡ್ಸ್, ಇವತ್ತು ನಾನು ಒಂದು ತುಂಬಾ ಈಸಿಯಾದ ಈ ಚಟ್ನಿ ಉತ್ತರ ಕರ್ನಾಟಕದ ಕಡೆ ಎಲ್ಲ ತುಂಬಾನೇ ಫೇಮಸ್. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಇದು ಕಾಯಿ ಟೊಮೆಟೊ. ಈ ಕಾಯಿ ಟೊಮೆಟೊನ ನಾನು ಯೂಸ್ ಮಾಡಿಕೊಂಡು ಇವತ್ತಿನ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಅಂತೂ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಕಾಯಿ ಟೊಮೆಟೊದು ಚಟ್ನಿ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನೊಂದು ಅರ್ಧ kg ಆಗುವಷ್ಟು ಇಲ್ಲಿ ಕಾಯಿ ಟೊಮೆಟೊನ ತಗೊಂಡಿದ್ದೀನಿ. ಹಾಗೆ ಕಾಯಿ ಟೊಮೆಟೊದಲ್ಲೇ ಈ ಚಟ್ನಿ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ನೀವು ಕಾಯಿ ಟೊಮೆಟೊ ಬೇಡ ಹಣ್ಣು ಟೊಮೆಟೊದಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ಅದು ಕಾಯಿ ಟೊಮೆಟೊದಷ್ಟು ಟೇಸ್ಟಿಯಾಗಿ ನಿಮಗೆ ಹಣ್ಣು ಟೊಮೆಟೊದಲ್ಲಿ ಬರಲ್ಲ. ಸೊ ಇದನ್ನು ಹೇಗೆ ಮಾಡೋದಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಅರ್ಧ kg ಆಗುವಷ್ಟು ನಾನು ಟೊಮೆಟೊನ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದರ ಜೊತೆ ನೋಡಿ ಒಂದು ಸಣ್ಣ ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಹಾಗೆ ಒಂದು 7-8 ಬೆಳ್ಳುಳ್ಳಿನ ಈ ಥರ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಅದರ ಜೊತೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ನಿಂಬೆಹಣ್ಣು, ಆಮೇಲೆ ಒಂದು ಖಾರಕ್ಕೆ ಅನುಸಾರವಾಗಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟಕ್ಕೆ ನೀವು ಮೆಣಸಿನ್ಕಾಯಿ ತೊಗೋಬಹುದು. ನಾನಿಲ್ಲಿ 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಅದರ ಜೊತೆ ಸ್ವಲ್ಪ ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಆಮೇಲೆ ಒಂದು ನೀರುಳ್ಳಿನ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ನೆಲಗಡಲೆನ ತೊಗೊಂಡಿದ್ದೀನಿ. ಇದು ನಾನು ಹಸಿ ನೆಲಗಡಲೆಯನ್ನು ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ನೋಡೋದಾದರೆ ಇಲ್ಲಿ ನಾನು ಸ್ವಲ್ಪ ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ, ಸ್ವಲ್ಪ ಜಜ್ಜಿದ್ದು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ. ಅದರ ಜೊತೆ ಕರಿಬೇವು ಸೊಪ್ಪು, ಹಾಗೆ ಒಂದು 2 ಬ್ಯಾಡಗೆ ಮೆಣಸು. ಆಮೇಲೆ ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ, ಹಾಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡುವ. ಈ ರೆಸಿಪಿನ ಹೇಗೆ ಮಾಡೋದಂತೇಳಿ ನಿಮ್ಮ ಜೊತೆ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಮೊದಲನೇದಾಗಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಈ ಬಾಣಲೆ ಬಿಸಿ ಆಗಬೇಕು. ಅದರಲ್ಲಿ ಒಂದು 1/4 ಕಪ್ ಅಂತಲೇ ಹೇಳ್ಬೋದು ಈ ಹಸಿ ನೆಲಗಡಲೆನ ಇದರಲ್ಲಿ ಇಟ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕಬೇಡಿ, ಹಾಗೆ ನೋಡ್ಕೊಳ್ಳಿ. ಇದನ್ನೊಂದು 5 ನಿಮಿಷ ನಾವು ಈ ಥರನೇ ಹುರ್ಕೋಬೇಕು. ಅಂದರೆ ಇದು ಕ್ರಿಸ್ಪಿಯಾಗಿ ಬರಬೇಕು. ನೋಡಿ ಈ ಥರ ಸಿಪ್ಪೆ ಎಲ್ಲ ಇದೆಯಲ್ಲ, ಈ ಸಿಪ್ಪೆ ಇಲ್ಲಿ ನೋಡ್ಬೋದು ನೀವು, ನೋಡಿ ಇಲ್ಲಿ ರೋಸ್ಟ್ ಆಗೋದು ಕಾಣ್ಬೋದು. ಈ ಸಿಪ್ಪೆ ಈ ಥರ ಬಿಡಿಸ್ಕೊಂಡು ಬರುವವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದು ಇವಾಗ ಫ್ರೈ ಆಗಿದೆ ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ಇವಾಗ ನಾನೊಂದು ಪಾತ್ರೆಗೆ ಎತ್ತಿಡ್ತಿದ್ದೀನಿ. ಇವಾಗ ಅದೇ ಬಾಣಲೆಗೆ 1 ಸ್ಪೂನು ಸಾಕು ನೋಡಿ, 1 ಸ್ಪೂನ್ ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆಗ್ತಿರ್ಬೇಕಾದ್ರೆ ಮೊದಲನೇದಾಗಿ ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಆ ಟೊಮೆಟೊನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊನ ಸ್ವಲ್ಪ ಒಂದು 5 ನಿಮಿಷ ಈ ಟೊಮೆಟೊನ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಚಪಾತಿಗಂತೂ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರ ಜೊತೆ ಶುಂಠಿ ಬೆಳ್ಳುಳ್ಳಿ ಏನು ಇಟ್ಕೊಂಡಿದೆ ನೋಡಿ, ಅದನ್ನು ಕೂಡ ಇದಕ್ಕೇನೆ ಹಾಕ್ಕೋಬೇಕು. ನಂತರ ಈ ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ನೀರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಕರಿಬೇವು ಸೊಪ್ಪು ಕೂಡ ಹಾಕಿ ಇದನ್ನೆಲ್ಲ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳುವ. ಇದೊಂಥರ ಕ್ವಿಕ್ಕಾಗಿ ರೆಡಿಯಾಗುವಂತಹ ಚಟ್ನಿ ಅಂತಲೇ ಹೇಳ್ಬೋದು. ಬೇಗನೆ ರೆಡಿ ಆಗ್ತದೆ. ಈ ಚಟ್ನಿ ಮಾಡೋದಕ್ಕೆಲ್ಲ ಟೈಮ್ ಎಲ್ಲ ತುಂಬ ತಗೊಳ್ಳಲ್ಲ. ಇಲ್ಲಿ ನೋಡಿ ನಾನೊಂದು 1/2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಅದರ ಜೊತೆ ನಾನಿಲ್ಲಿ 1 ಸ್ಪೂನ್ ಜೀರಿಗೆ, ಹಾಗೆ ಒಂದು 1/4 ಟೀ ಸ್ಪೂನು ಮೆಂತೆಕಾಳು, ಇವನ್ನು ಕೂಡ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ.
ಆಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ನಾನು ಟರ್ಮರಿಕ್ ಪೌಡರ್ ಹಾಕ್ಕೊಂಡೆ. ಇಲ್ಲಿ ನಾನು ಜೀರಿಗೆ ಹಾಗೆ ಮೆಂತೆಕಾಳು, ಟರ್ಮರಿಕ್ ಪೌಡರ್, ಉಪ್ಪು ಇವೆಲ್ಲನೂ ಸೇರಿಸಿ ಆದಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ತಣ್ಣಗೆ ಆದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಲ್ಲಿ ಇದನ್ನು ನುಣ್ಣಗೆ ಅಂದರೆ ತರ್ತರಿಯಾಗಿನೂ ಪೇಸ್ಟ್ ಮಾಡ್ಕೋಬಹುದು, ನುಣ್ಣಗೆ ಬೇಕಿದ್ರೆ ನುಣ್ಣಗೆ ಕೂಡ ಪೇಸ್ಟ್ ಮಾಡ್ಕೋಬಹುದು. ಟೊಮೆಟೊ ಇದೆಯಲ್ಲ, ಇದು ಕಾಯಿ ಟೊಮೆಟೊದಲ್ಲಿ ಮಾಡೋದ್ರಿಂದ ರುಚಿ ನಾನು ಮೊದಲೇ ಹೇಳಿದ ಹಾಗೆ ತುಂಬ ಡಿಫ್ರೆಂಟ್ ಆಗಿ ಬರುತ್ತೆ. ನೋಡಿ, ಈರುಳ್ಳಿ ಎಲ್ಲ ಇಷ್ಟು ಟ್ರಾನ್ಸ್ಪರೆಂಟ್ ಆಗಬೇಕು. ಇಷ್ಟು ಟ್ರಾನ್ಸ್ಪರೆಂಟ್ ಆದಮೇಲೆ ಈ ಗ್ಯಾಸನ್ನು ನಾನು ಇವಾಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಇವಾಗ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇದು ಇವಾಗ ತಣ್ಣಗೆ ಆಗಿದೆ. ಇದಕ್ಕೆ ನಾನು ಬೆಲ್ಲ ಏನು ಮೊದಲೇ ಇಟ್ಟಿದ್ದೆ ನೋಡಿ, ಆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ನೋಡಿ, ಇಷ್ಟು ಗ್ರೈಂಡ್ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅದರ ಜೊತೆನೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ತರುವ. ಕೊನೆಯದಾಗಿ ಇಲ್ಲಿ ನಾನು ಮೊದಲೇ ಫ್ರೈ ಮಾಡಿಟ್ಕೊಂಡಿರುವಂತಹ ಈ ನೆಲಗಡಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಸಿಪ್ಪೆ ನಾನು ತೆಗೆದಿದ್ದೀನಿ. ಸೊ ನೀವು ಬೇಕಿದ್ರೆ ಸಿಪ್ಪೆ ಬೇಕಿದ್ರೂ ಹಾಕ್ಕೋಬಹುದು. ಈ ಥರ ಸಿಪ್ಪೆ ತೆಗೆದು ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ. ಕೆಲವೊಂದು ಸಿಪ್ಪೆ ಹಾಗೇನೆ ಇದೆ, ಪರವಾಗಿಲ್ಲ. ಸೊ ಇದನ್ನು ಇದರ ಜೊತೆನೆ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ. ಈಗ ಇದಕ್ಕೆ ನಾನೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಒಗ್ಗರಣೆ ಬೇಡ ಅಂತ ಹೇಳಿದ್ರೆ ಹಾಗೇನೆ ತಿನ್ಬಹುದು. ಇದಕ್ಕೆ ಒಗ್ಗರಣೆ ಹಾಕಿದ್ರಂತೂ ಟೇಸ್ಟ್ ಅಂತೂ ತುಂಬಾನೇ ಇನ್ನೂ ದುಪ್ಪಟ್ಟಾಗುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿಕ್ಕೆ ನೋಡಿ, ಅದೇ ಬಾಣಲೆಗೆ ಒಂದು 5 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಬಿಸಿ ಆಗ್ತಿರ್ಬೇಕಾದ್ರೆ ಇದಕ್ಕೆ ಸಾಸಿವೆ ಹಾಕ್ಕೋಬೇಕು. ನೋಡಿ, ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ನಾನು ಯಾವಾಗಲೂ ಹೇಳ್ತೀನಲ್ಲ, ಚಿಟಪಟ ಅಂತೇಳಿ ಸೌಂಡ್ ಮಾಡಿ ಆದಮೇಲೆ ನೋಡಿ, ಚಿಟಪಟ ಅಂತೇಳಿ ಸೌಂಡ್ ಆಗ್ತಾ ಇದೆಯಾ, ಇದು ಎಲ್ಲ ಸಾಸಿವೆ ಫುಲ್ಲು ಚಿಟಪಟ ಅಂತೇಳಿ ಸೌಂಡ್ ಆಗಬೇಕು. ನಂತರ ಇದಕ್ಕೆ ನಾನು ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇದೆಯಲ್ಲ, ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಇದನ್ನು ಹೊತ್ತು ಹಾಗೇನೆ ಫ್ರೈ ಮಾಡ್ಕೋಬೇಕು. ಇದಿವಾಗ ಗೋಲ್ಡನ್ ಕಲರ್ ಆಗಿದೆ. ಈಗ ಇದಕ್ಕೆ ನಾನು ಜಜ್ಜಿರೋದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ಈ ಬ್ಯಾಡ್ಗೆ ಮೆಣಸು ಇದೆಯಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನಾನಿಲ್ಲಿ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಈ ಇಂಗು ಹಾಕೋದ್ರಿಂದ ತುಂಬಾ ಒಳ್ಳೆ ಘಮ ಬರುತ್ತೆ. ಇವೆಲ್ಲನೂ ಇವಾಗ ಫ್ರೈ ಆಗಿದೆ. ನಂತರ ಕೊನೆಯದಾಗಿ ಈ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವು ಸೊಪ್ಪು ಹಾಕಿದ ತಕ್ಷಣ ಇಲ್ಲಿ ಏನು ನಾವು ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತಿದ್ವಲ್ಲ, ಈ ಟೊಮೆಟೊ ಚಟ್ನಿನ ಇದಕ್ಕೆ ಹಾಕ್ಬೋದು. ಬೇಕಿದ್ರೆ ನಿಮಗೆ ನೀರು ಕೂಡ ಹಾಕ್ಕೋಬಹುದು. ಆಹಾ, ಟೊಮೆಟೊ ಚಟ್ನಿ ಅಂತೂ ಘಮ 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 ಅಂತೇಳಿ ಬರ್ತಾ ಇದೆ. ನೋಡಿ, ಸ್ವಲ್ಪ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತೇಳಿ ನೋಡ್ಕೊಳ್ಳಿ. ಒಂದು ವೇಳೆ ಉಪ್ಪೇನಾದರೂ ಸಪ್ಪೆ ಅನಿಸಿದರೆ ನೀವು ಹಾಕ್ಕೋಬಹುದು. ಇವಾಗ ನನಗೆ ಸ್ವಲ್ಪ ಸಪ್ಪೆ ಅನಿಸ್ತು, ಸೊ ನಾನೀಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೀನ್ ಕಲರ್ ಆಗಿ ಟೊಮೆಟೊ ಚಟ್ನಿ ಸಕ್ಕತ್ತಾಗಿ ಬಂದಿದೆ. ಇದು ದೋಸೆ ಜೊತೆಗೇನು ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಆಹಾ, ಎಷ್ಟು ಘಮ ಘಮ ಅಂತಿದೆ, ಮನೆಯೆಲ್ಲ ನಮಗೆ ಘಮ ಘಮ ಅಂತಿದೆ ಅಲ್ಲ. ಕಾಯಿ ಟೊಮೆಟೊ ಚಟ್ನಿ ರೆಡಿ ಆಯಿತು. ಸೊ ಇದಕ್ಕೆ ಕೊನೆಯದಾಗಿ ನಾನೇನು ಮಾಡ್ತೀನಂದರೆ, ಈ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ, ಇದು ಸ್ವಲ್ಪ ಹುಳಿ ಕಡಿಮೆ ಅಲ್ವಾ, ಸೊ ಹುಳಿಗಾಗಿ ನಾನು ಇಲ್ಲಿ ಫಸ್ಟಿಗೆ ನಿಮಗೆ ತೋರಿಸಿದ್ದೆ ಅರ್ಧ ನಿಂಬೆ ಹಣ್ಣು ಕಟ್ ಮಾಡಿಟ್ಕೊಂಡಿದ್ದೆ ಅಲ್ಲ, ನಿಂಬೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ.
ಗ್ಯಾಸ್ ಸ್ಟವ್ ಆಫ್ ಮಾಡಿ ಆದಮೇಲೆ ಈ ನಿಂಬೆ ಹಣ್ಣಿನ ರಸ ಸೇರಿಸ್ಕೋಬೇಕು. ಸೊ ಇದು ಇವಾಗ ರೆಡಿ ಆಯಿತು. ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಸೊ ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲ ಶೇರ್ ಮಾಡಿ, ಈ ವಿಡಿಯೋನ ಆದಷ್ಟು ಲೈಕ್ ಕೊಡಿ ಈ ವಿಡಿಯೋಗೆ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಹಾಗೆ ಇನ್ನೊಂದು ವಿಷಯ ಹೇಳೋದಾದರೆ, ನಂದು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದಕ್ಕೂ ನೀವು ಎಲ್ಲರೂ ಫಾಲೋ ಮಾಡಿ. ಸೊ ಆದಷ್ಟು ನೀವು ಸಪೋರ್ಟ್ ಮಾಡಿ ಆಯಿತಾ. ಸರಿ, ಹಾಗಿದ್ರೆ ಇದರ ರುಚಿ ಹೇಗಿತ್ತು ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಇದು ಇವಾಗ ರೆಡಿ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ಚಪಾತಿ ಮಾಡಿದ್ದೀನಿ. ಸೊ ಚಪಾತಿ ಜೊತೆ ಇದರ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಚಪಾತಿ ಹಾಗೆ ಟೊಮೆಟೊ ಚಟ್ನಿ ಇದು ಹೇಗಿದೆ ಅಂತ ಹೇಳಿ ಇವಾಗ ಟೇಸ್ಟ್ ಹೇಳ್ತಾರೆ. ನೋಡಿ, ತಗೊಳ್ಳಿ. ನೋಡಿ, ಕಾಯಿ ಟೊಮೆಟೊ ಚಟ್ನಿ ಜೊತೆ ಚಪಾತಿ, ವಾವ್, ಸೂಪರ್ ಕಾಂಬಿನೇಷನ್. ಬಿಸಿ 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 ಚಪಾತಿ ಹಾಗೆ ಕಾಯಿ ಚಟ್ನಿ ನೋಡಿ, ಇದರ ಜೊತೆ ಈ ತರ ಡಿಪ್ ಮಾಡ್ತಾ ಇದ್ದಾರೆ. ಹೇಗಿದೆ ಹೇಗಿದೆ ರೀ ಟೇಸ್ಟ್? ಸೂಪರ್, ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆ. ಸಖತ್ತಾಗಿದೆ. ಹೌದಾ? ಸೊ ಚಪಾತಿಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತೆಲ್ಲ ಹೇಳ್ಬಹುದಲ್ಲ? ಬರೀ ಚಪಾತಿಗೂ ಅಷ್ಟೇ ಅಲ್ಲ, ದೋಸೆ, ಬಿಳಿ ಅನ್ನ, ನೀರು ದೋಸೆಗೆ ಎಲ್ಲದಕ್ಕೂ ಒಳ್ಳೇದಾಗ್ತದೆ. ಹೌದಾ? ಸೊ ಇವತ್ತಿನ ಈ ಬ್ರೇಕ್ಫಾಸ್ಟ್ ನಿಮ್ಗೆ ಇಷ್ಟ ಆಯ್ತಾ? ಸಖತ್ ಇಷ್ಟ ಆಯ್ತು. ಹೌದಾ? ಸೊ ಕೇಳಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಇದೇ ರೀತಿ ಮನೆಯಲ್ಲೇ ಟ್ರೈ ಮಾಡಿ. ಸೊ ನಿಮ್ಮ ಮನೆಯವರಿಗೂ ಕಾಯಿ ಟೊಮೆಟೊ ಚಟ್ನಿ ಜೊತೆ ಚಪಾತಿ ಅಥವಾ ಬೇರೆ ನಾವು ಹೇಳಿದಾಗೆ ರೈಸ್, ದೋಸೆ ಎಲ್ಲದರಲ್ಲೂ ತುಂಬಾ ಒಳ್ಳೆ ಕಾಂಬಿನೇಷನ್. ಒಂದ್ಸಲ ಮಾಡಿಕೊಡಿ, ಎಲ್ಲರೂ ಶಬಾಷ್ ಅಂತಾರೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಸೊ ನಾನು ನೆಕ್ಸ್ಟ್ ಇನ್ನೊಂದು ನಿಮಗೆ ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು.